ಸಮಸ್ತ ಕುರುವನ ಶೆಟ್ಟಿ ಸಮಾಜ ಗಜೇಂದ್ರಗಡ 15 ವರ್ಷದ ನೀಲಕಂಠೇಶ್ವರ ಉತ್ಸವ. ಸಮಸ್ತ ಕುರುವನ ಶೆಟ್ಟಿ ಸಮಾಜ ಗಜೇಂದ್ರಗಡ ವತಿಯಿಂದ SSLC ಹಾಗೂ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಯಾಕಂದರೆ ನಮ್ಮ ವೀರಶೈವಲಿಂಗ ಸಮಾಜದಲ್ಲೇ ಬರ್ತಕ್ಕಂಥ ಈ ಕುರುವಿನ ಶೆಟ್ಟಿ ಸಮಾಜ ವಿಷಯ ಬಂದಾಗ ಭಾಳ ನಮಗೆ ಕಸಿ ವಿಷಯ ಅನ್ನಿಸ್ತಿತ್ತು. ಅಧ್ಯಕ್ಷರೇ, ನಮಗೆ ಚಿಕ್ಕ ಕುರುವಿನ ಶೆಟ್ಟಿ ದೊಡ್ಡ ಕುರುವಿನ ಶೆಟ್ಟಿ ಅನ್ನೋ ಒಂದು ಸಮಸ್ಯೆ ನಮಗೆ ಭಾಳ ನೋವು ಅನ್ನಿಸ್ತಿತ್ತು. ಯಾಕಂದ್ರೆ ಇರೋದು ಸಣ್ಣ ಸಮಾಜ, ಇವರಲ್ಲಿ ಎರಡು ಪಂಗಡ ಯಾಕಪ್ಪ, ಇದು ಹಿರಿಯರು ಕೂಡಿ ಅದನ್ನು ಒಗ್ಗೂಡಿಸ್ಬೇಕು ಅನ್ನೋ ವಿಚಾರವನ್ನು ನಾನು ಕನಕೇರಿಯವ್ರ ಜೊತೆಗೆ ಭಾಳಷ್ಟು ಹೊನ್ನಾಳ್ ಅವ್ರ ಜೊತೆಗೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೆ. ಇವತ್ತಿನ ಸಂದರ್ಭದಲ್ಲಿ ಆ ಎಲ್ಲ ಪಂಗಡಗಳನ್ನು ಮಿಕ್ಕಿ ಒಂದೇ ಪಂಗಡ ಆಗಿದ್ದು ಭಾಳ ಖುಷಿ, ನನಗೆ ವೈಯಕ್ತಿಕ ಖುಷಿ ಕೊಟ್ಟೈತೆ ಅಂತಂದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಸಹೋದರ ಕೌಡಿಮಟ್ಟಿ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ಒಗ್ಗಟ್ಟಿದ್ದರೆ ಬಲ ಹೆಚ್ಚಿಗೆ ಇರ್ತದೆ ಅಂತಂದು. ಈ ಸಂದರ್ಭದಲ್ಲಿ ಆ ಒಗ್ಗಟ್ಟನ್ನು ನಾವೆಲ್ಲರೂ ಕಾಪಾಡಿಕೊಂಡು ಮುಂಬರೋ ದಿನಗಳಲ್ಲಿ ನಾವೆಲ್ಲರೂ ಕಾಪಾಡಿಕೊಂಡು ಒಗ್ಗಟ್ಟಿನಿಂದ ಒಂದೇ ರೀತಿಯ ಒಂದು ಕುಟುಂಬದವರಾಗಿ ನಾವು ನಾವೆಲ್ಲ ಈ ಸಮಾಜವನ್ನು ಮುನ್ನಡೆಸೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಡಾಕ್ಟ್ರವರು ನಾವು ಅಲ್ಲಿ ಕುಂತಾಗ ಮಾತಾಡ್ತಾಯಿದ್ವಿ, ನಮ್ಮ ಕುರುವಿನ ಶೆಟ್ಟಿ ಸಮಾಜ 80% ಜನ ಶಿಕ್ಷಕರಿದ್ದಾರೆ. ಅದರ ಜೊತೆಗೆ ಕೌಡಿಮಟ್ಟಿ ಅವರು ಭಾಳಷ್ಟು ಜನ ಶಿಕ್ಷಕರಿದ್ದಾರೆ. ಅದರ ಜೊತೆಗೆ ಅವರ ಕುಟುಂಬದ ಮಕ್ಕಳು ಕೂಡ 80% ಭಾಳಷ್ಟು ಜನ ಇಂಜಿನಿಯರು ಕೂಡ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಖುಷಿ ಅನಿಸುತ್ತೆ. ಅದರ ಜೊತೆಗೆ ಮೊನ್ನೆ ತಾನೇ 3ನೇ ಅಟೆಂಪ್ಟ್ನಲ್ಲಿ ಪಾಸಾದ ನಮ್ಮ ಯಾರ್ರೀ ನಮ್ಮ CA ಪಾಸ್ ಅಂದಲ್ರಿ ಸೂಡಿ ಅವರು, ನಮ್ಮ ಸಹೋದರ ಸೂಡಿ ಅವರು. ನಾವು ಕೂಡ ಅವ್ರ ಆಫೀಸ್ನಲ್ಲೇ ನಮ್ಮ ಒಂದು ಸಂಸ್ಥೆಯ ಲೆಕ್ಕಾಚಾರವನ್ನು ಅವ್ರ ಸಂಸ್ಥೆಯಲ್ಲೇ ನಮ್ಮ ಹಿರಿಯರಾದ ಚೆಟ್ಟಿ ಸರ್ ಅವರು ಮಾಡ್ತಾರೆ. ಅವರಲ್ಲೇ ಇದ್ದಂಥ ನಮ್ಮ ಸಹೋದರ ಸೂಡಿ ಅವರು ಮೊನ್ನೆ ತಾನೇ CA ಪಾಸ್ ಆಗಿದ್ದಾರೆ. ಅಂದರೆ ನಾ ಈ ಸಂದರ್ಭದಲ್ಲಿ ಆ ಯುವಕನ ಹೆಸರು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವೆಲ್ಲ ಶಿಕ್ಷಣದ ಬಗ್ಗೆ ಈಗಿನ ದುನಿಯಾದಲ್ಲಿ ಶಿಕ್ಷಣದ ಬಗ್ಗೆ ಬಹಳ ಒತ್ತು ಕೊಡಬೇಕು. ಯಾಕಂದರೆ ಅದರಲ್ಲಿ ಮಹಿಳೆಯರ ಪಾತ್ರ ಶಿಕ್ಷಣದ ಬಗ್ಗೆ ಬಹಳ ಹೆಚ್ಚಿದೆ. ಯಾಕಂದರೆ ನಾವು ಹೆಣ್ಮಕ್ಳು, ನಾವು ಯಾವುದೇ ನೌಕರಿ ಇರ್ಬೋದು, ಯಾವುದೇ ವ್ಯವಹಾರ ಇರ್ಬೋದು, ನಾವು ಮುಂಜಾನೆ ಮಾಡಿಕೊಟ್ಟಂಥ ಒಂದು ರೊಟ್ಟಿ ನಾಷ್ಟ ಮಾಡಿ ಹೊರಗೆ ಮತ್ತು ನಾವು ಸಂಖ್ಯೆನ. ಹೀಗಾಗಿ ನಮ್ಮ ಮಕ್ಕಳ ಅವರ ಶಾಲೆ ಇರ್ಬೋದು, ಅವರ ವಿದ್ಯಾಭ್ಯಾಸ ಇರ್ಬೋದು, ಹೆಚ್ಚಿನ ಒಂದು ಜವಾಬ್ದಾರಿ ನಮ್ಮ ತಾಯಂದ್ರೆ ನಮ್ಮ ಸಹೋದರ ಕೈಯಾಗಿದೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಗಂಡ್ಮಕ್ಳು ಮಕ್ಕಳ ಕಡೆ ಲಕ್ಷ್ಯ ಕೊಡಬೇಕು. ಹೀಗಾಗಿ ತಾಯಂದರು ನಮ್ಮ ಮಕ್ಕಳ ಕಡೆ ಬಹಳ ಒಂದು ಲಕ್ಷ್ಯ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಡಬೇಕು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಮ್ಮ ಸಹೋದರ ಕೌಡಿಮಟ್ಟಿ ಅವರು ಒಂದು ಪ್ರಾಸ್ತಾವಿಕ ಭಾಷಣದಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟುವ ಬಗ್ಗೆ ಹೇಳಿದ್ದು ಭಾಳ ಖುಷಿ ಅನಿಸಿದೆ. ಯಾಕಂದರೆ ಕೌಡಿಮಟ್ಟಿ ಸರ್ ನಿಮಗೆ ಭಾಳಷ್ಟು ನಿಮ್ಮ ಸಮಾಜದಲ್ಲಿ ನಾವು ಇಲ್ಲಿ ತನಕ ಹೇಳಿದಾಗ ಭಾಳಷ್ಟು ಜನ ಶಿಕ್ಷಕ ವೃತ್ತಿಯಲ್ಲೇ ಇದ್ದಿದ್ದು ನಾನು ತಿಳ್ಕೊಂಡಿದ್ದೀನಿ. ಇವಾಗ ಪ್ರತಿಭಾನ್ವಿತ ಹಿರಿಯರ ಮಾರ್ಗದರ್ಶನದಲ್ಲಿ ಶಿಕ್ಷಕರಾದರು ಮಕ್ಕಳಾದಂಥ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಅದು ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತಾರೆ ಅಂತ ನನ್ನ ವಿಶ್ವಾಸ ಇದೆ. ಯಾಕೆಂದರೆ ನೀವೆಲ್ಲ ಬಹಳ ಬುದ್ಧಿವಂತರಿದ್ದೀರಿ, ರೀತಿ ನೀತಿ ವಂತರಿದ್ದೀರಿ. ಹೀಗಾಗಿ ಅದು ಹೆಮ್ಮರವಾಗಿ ಬೆಳೆಯುತ್ತನ್ನೋ ವಿಶ್ವಾಸ ನನಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಯುವಕರ ಬಗ್ಗೆ ನಾವು ಸಮಾಜದವರು ಗುರು ಹಿರಿಯರು ಭಾಳ ಲಕ್ಷ್ಯ ಇರಬೇಕು. ಯಾಕಂದರೆ ಈಗಿನ ಒಂದು ಜಮಾನದಲ್ಲಿ ಭಾಳ ಫಾಸ್ಟ್ ಹೊಂಟ್ಬಿಟ್ಟೈತಿ. ಯಾಕಂದ್ರೆ ನಮ್ಮ ಯುವಕರು ಬೇರೆ ಬೇರೆ ದುಶ್ಚಟಗಳಿಗೆ ಬಿದ್ದು ದಾರಿ ತಪ್ಪುವಂಥ ಕೆಲಸ ಭಾಳ ಆಗ್ತಾಯಿದೆ. ಯಾಕಂದ್ರೆ ಈ ಒಂದು IPL ಜೂಜಾಟ ಭಾಳ
ಏನ್ರಿ ವ್ಯಸನ ಮುಕ್ತ ಆಗಕ್ಕೆ ವ್ಯಸನದ ಕಡೆ ನಮ್ಮ ಯುವಕರು ಭಾಳ ಇದಾಗತ್ತಾರ. ಅದರ ಜೊತೆಗೆ ನಾವು ಎಲ್ಲ ಗುರು ಹಿರಿಯರು ತಾಯಂದಿರು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಆ ಯುವಕರು ದಾರಿ ತಪ್ಪಿದ್ರೆ ಅವ್ರನ್ನ ಕರೆದು ಈ ಥರ ಮಾಡೋದಲ್ಲ ಅಂತಂದು ನಾವೆಲ್ಲ ಹೇಳಿ ಅವ್ರನ್ನ ಸರಿಯಾಗಿ ದಾರಿಯಲ್ಲಿ ನಾವು ತರಬೇಕಂತಂದು ಕೂಡ ಆ ಜವಾಬ್ದಾರಿ ನಮ್ಮ ಸಮಾಜದ ಮೇಲೆ ಐತಂತಂದು ಹೇಳ್ತಾ ನನ್ನನ್ನು ಇಲ್ಲಿ ತಾವೆಲ್ಲ ಭಾಳ ಗೌರವಪೂರ್ವಕವಾಗಿ ನನಗೆ ಕರೆದು ಇಲ್ಲಿ ಗೌರವಪೂರ್ವಕವಾಗಿ ಮಾತನಾಡಲು ಅನುವು ಮಾಡಿಕೊಟ್ಟಂಥ ಎಲ್ಲ ನನ್ನ ಸಮಸ್ತ ಕುರಿನಶೆಟ್ಟಿ ಸಮಾಜದ ಗುರು ಹಿರಿಯರಿಗೆ ತಾಯಂದಿರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ಸುಮಾರು 14-15 ವರ್ಷದವರಾದಾಗ ಇಲ್ಲಿಂದ ಹಿಡಿದು 30 ವರ್ಷ 25 ವರ್ಷದ ತನಕ ನಾವು ವಿದ್ಯಾಭ್ಯಾಸ ಮಾಡ್ತೀವಿ. ಅದು 2ನೇ ಹಂತ. 25 ವರ್ಷದಿಂದ ಹಿಡಿದು 40 ವರ್ಷದ ತನಕ ನಾವು ಮತ್ತೊಂದು ಉತ್ತಮವಾದಂಥ ಒಂದು ವೈವಾಹಿಕ ಮತ್ತು ಒಂದು ಯಾವುದೇ ಒಂದು ನಮ್ಮ ಪ್ರವೃತ್ತಿಯಲ್ಲಿ ನಾವು ಮುಂದುವರಿಯುವಂಥದ್ದು, ಅದು ಒಂದು ರೀತಿಯ ಶೀಲ. 4ನೇದ್ದು ಅತಿ ಮುಖ್ಯವಾದಂಥದ್ದು 40 ವರ್ಷ 50 ವರ್ಷದ ನಂತರ ಮುಂದೆ 70 ವರ್ಷದ ಮಟ್ಟ ನಾವು ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕಾಕತಿ. ಅದು ಒಂದು 4ನೇ ಶೀಲ. ಈ 4 ಶೀಲದ ನಂತರ 70 ವರ್ಷದ ನಂತರ ಬರುವುದು ವೃದ್ಧಾಪ್ಯ. ಅದು ಸಹಿತ ವೃದ್ಧಾಪ್ಯವಾದರೂ ಸಹಿತ ನಾವೆಲ್ಲರಿಗೂ ಬ್ಯಾಡ್ ಆಗೀವಿ ಅನ್ನುವಂಥ ಒಂದು ಸ್ಥಿತಿ ಅಲ್ಲ. ಅದು ಸಮಾಜಕ್ಕೆ ನಮ್ಮ ಒಂದು ನಡವಳಿಕೆಯಿಂದ ನಾವೊಬ್ಬ ಮಾರ್ಗದರ್ಶಕರಾಗಿ ಕಿರಿಯರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಅದು ಒಂದು ರೀತಿಯ ಶೀಲ. ಇವಕ್ಕೆಲ್ಲವಕ್ಕೂ ನಾನು ಶೀಲ ಅಂತ ಯಾಕೆ ಹೆಸರಿಟ್ಟೀನಿ ಅಂದ್ರೆ, ಇದು ಎಷ್ಟೊಂದು ಮಹತ್ವದ ಒಂದು ಘಟ್ಟಗಳು ಇವು ಜೀವನದೊಳಗೆ ಅಂದ್ರೆ, ಅವೆಲ್ಲ ಜೀವನದ ಘಟ್ಟದೊಳಗೂ ಸಹಿತ ಪ್ರತಿಯೊಬ್ಬ ಮನುಷ್ಯನು ತನ್ನವೇ ಆದಂಥ ಕರ್ತವ್ಯಗಳನ್ನು, ತನ್ನವೇ ಆದಂಥ ಜವಾಬ್ದಾರಿಗಳನ್ನು, ತನ್ನವೇ ಆದಂಥ ಒಂದು ವೃತ್ತಿಪರತೆಯನ್ನು ಅವನು ನೀಗಿಸ್ಕೊಂಡು ಹೋಗಬೇಕಾಗತ್ತೆ. ಸಣ್ಣ ಮಕ್ಕಳಿದ್ದಾಗ ಸಾಮಾನ್ಯವಾಗಿ ತಂದೆ ತಾಯಿಗಳು ಅವರನ್ನು ಮಾರ್ಗದರ್ಶನ ಮಾಡ್ತಾರೆ. 5 ವರ್ಷದ ಮಟ್ಟ ಸಾಮಾನ್ಯವಾಗಿ ಎಲ್ಲ ಹುಡುಗರು ಅಗದಿ 1ನೇತ 2ನೇತ 3ನೇತ 4ನೇತ ಮಟ್ಟ ಅಗದಿ ಅವರಿಗೆ ಯಾವ ತೊಂದರೆಯನ್ನು ಅಂದ್ರೆ ಅವರಿಗೆ ಯಾವ ರೀತಿಯಾಗಿ ಬೈಲಾರ್ದ ಅವ್ರನ್ನ ಬೆಳೆಸಿ ಅವರಿಗೆ ಜೀವನದ ಒಂದು ಸಂಸ್ಕಾರವನ್ನು ನಾವು ಕಲಿಸ್ಕೊಡ್ಬೇಕಾಗತ್ತೆ. 5 ವರ್ಷದಿಂದ ಹಿಡಿದು ಸಾಮಾನ್ಯವಾಗಿ ನಾವು ಮ್ಯಾಟ್ರಿಕ್ ಆಗೋ ತನಕನೂ ಅವನ್ನ ಹೆಂಗೆ ನಾವು ನೋಡ್ಕೋಬೇಕು ಅಂತ ತಿಳ್ಕೊಂಡಂದ್ರೆ, ಎಷ್ಟು ಸಾಧ್ಯ ಐತಿ ಅಷ್ಟು ಅವನನ್ನು ನಮ್ಮ ಫ್ರೆಂಡ್ ಅನ್ನೋ ರೀತಿಯೊಳಗೆ ನೋಡ್ಕೋಬೇಕು. ಅವನಿಗೆ ಬೇಯಲಾರ್ದ ತಿಳುವಳಿಕೆ ಹೇಳಲಾರ್ದ ಅಥವಾ ಅವನಿಗೆ ನಾವು ಒಂದು ರೀತಿಯಾದ ಅವನ ಒಂದು ತಪ್ಪು ತಡೆಗಳನ್ನು ತಿದ್ದಿಕೊಂತ ಹೋದ್ವಿ ಅಂದ್ರೆ SSLC ಅನ್ನೋದ್ರೊಳಗನ ಆ ಹುಡುಗ ಒಂದು ಮೂರ್ತಿ ಆಗಲಿಕ್ಕೆ ಸಾಧ್ಯ ಐತಿ. ಈ ಮೂರ್ತಿಯನ್ನು ಮಾಡೋದ್ರೊಳಗೆ ತಂದೆ ತಾಯಿಗಳ ಪಾತ್ರ ಭಾಳಷ್ಟು ಐತಿ. ಅದನ್ನು ಹೆಚ್ಚು ನಮ್ಮ ಸಮಾಜದೊಳಗೆ ನಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೊಳಗೆ ನಾ ಬೇಡ್ಕೊಳ್ಳೋದು ಏನಪ್ಪ ಅಂತ ತಿಳ್ಕೊಂಡಂದ್ರೆ, ಈ ಕೆಲಸವನ್ನು 90% ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಗಂಡಸರು ಯಾರೂ ಮಾಡೋಂಗಿಲ್ಲ. ನಿಮಗೆ ಮಜಾ ಹೇಳಬೇಕಪ್ಪ ಅಂತ ತಿಳ್ಕೊಂಡಂದ್ರೆ, ಇವತ್ತು ಬಂದಂಥ SSLC PUC ಎಲ್ಲದರೊಳಗೂ ಹೆಚ್ಚು ಮಾರ್ಕ್ಸ್ ತೊಗೊಂಡಂಥವ್ರು ಹೆಣ್ಣುಡ್ರು. ಆ ಹೆಣ್ಣುಡ್ರು ಮಾಡಿದಂಥ ಸಾಧನೆ ಬಗ್ಗೆ ನಾವೆಲ್ಲ ಗಂಡಸರು ನಾಚಿಕೆ ಪಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ. ಅವ್ರ ತಾಯಿಗಳು ಬಂದು ಸ್ವೀಕಾರ ಮಾಡ್ಕೊಂಡು ಹೋದರು, ಅವ್ರ ಮಕ್ಕಳು ಬಂದು ಸ್ವೀಕಾರ ಮಾಡ್ಕೊಂಡು ಹೋದರು. ಹೆಣ್ಣುಡುಗರಿಗೆ ಇದ್ದಂಥ ಒಂದು ಅಭಿಮಾನ, ಹೆಣ್ಣುಡ್ರಿಗೆ ಇದ್ದಂಥ ಒಂದು ನಾವು ಮುಂದುವರಿಬೇಕು, ನಾವು ಜೀವನದೊಳಗೆ ಏನನ್ನಾದರೂ ಸಾಧಿಸಬೇಕು ಅನ್ನತಕ್ಕಂಥ ಒಂದು ಬುದ್ಧಿ ಗಂಡಸರಿಗೆ ಯಾಕಿಲ್ಲಪ್ಪ ಅಂತ ತಿಳ್ಕೊಂಡು ಒಂದು ನಾಚಿಕೆ ಪಡ್ತಕ್ಕಂಥ ಒಂದು ವಿಷಯ ಅಂತ ನನ್ನ ಮನಸ್ಸು ಹೇಳುತ್ತೆ. ನಿಜವಾಗಿ ನಾವು ಹೆಣ್ಮಕ್ಳನ್ನು ಅವರು ಆ ರೀತಿ 95% ಮಾಡ್ಯಾರ, 97% ಮಾಡ್ಯಾರ, 96% ಮಾಡ್ಯಾರ. SSLC ಒಳಗೆ ಈ ರೀತಿಯೊಳಗೆ ಮುಂದುವರೆದಾರ, PUC ಒಳಗೆ ಆ ರೀತಿ ಮುಂದುವರೆದಾರ ಅಂತ ಇನ್ನೇ ಇದೆ ನಮ್ಮ ಎಲ್ಲ ಗೆಳೆಯರಿಗೆ ಹೇಳೋದು ನೋಡಿದ್ರಪ್ಪ ಅಂದರೆ, ಆ ಹೆಣ್ಮಕ್ಳಿಗೆ ಇದ್ದುವಷ್ಟು ಹೆಣ್ಮಕ್ಳಿಗೆ ಇದ್ದಷ್ಟು ಒಂದು ಅವರಲ್ಲಿ ಇರ್ತಕ್ಕಂಥ ಓದಬೇಕನ್ನುವಂಥ ಇಚ್ಛೆ ನಮ್ಮ ಗಂಡು ಹುಡ್ರೊಳಗೆ ಯಾಕಿಲ್ಲ ಅಂತ ಅದು ಖೇದ ಪಡಬೇಕಾದಂಥ ಒಂದು ವಿಷಯ ಅಂತ ನನ್ನ ಮನಸ್ಸು ಹೇಳುತ್ತೆ. ಯಾಕಂದ್ರೆ ಅದಕ್ಕೆ ತಾಯಿ ಒಬ್ಬಾಕಿನ ಕಾರಣ ಅಲ್ಲ, ತಂದೆನೂ ಒಂದು ಕಾರಣ ಅಂತ ನನ್ನ ಮನಸ್ಸು ಹೇಳುತ್ತೆ. ಎಷ್ಟೋ ತಂದೆ ತಾಯಿಗಳು ಇವತ್ತು ಮಕ್ಕಳು ಒಂದು SSLC ಬರಕತ್ಯಾವಪ್ಪ ಅಂತ ತಿಳ್ಕೊಂಡ್ರೆ ಅವ್ನು ಹೊಳ್ಳೆ ಮಾತಾಡ್ಸಂಗಿಲ್ಲ. ಅವ ಒಂದು ದಿಕ್ಕಿಗೆ, ಇವ ಒಂದು ದಿಕ್ಕಿಗೆ. ಅವ ಏನಪ್ಪ ಅಂತ ತಿಳ್ಕೊಂಡಂತಂದ್ರೆ ತನಗೇನು ತಿಳಿತೈತೆ ಅವ ಮಾಡ್ತಿರ್ತಾನೆ, ಇವ ಅಪ್ಪ ಏನೈತಿ ತನಗೇನು ತಿಳಿತೈತಿ ಅದನ್ನು ಮಾಡ್ತಿರ್ತಾನೆ.
ಏಟತ್ತಿದ್ರು ತಲೆ ಕೆಡಿಸ್ಕೋಬೇಕು, ತಾಯಿಗಳ ತಲೆ ಕೆಡಿಸ್ಕೋಬೇಕು. ಯಾಕೋ ನನ್ನ ಮಗ ಓದಕತ್ತಿಲ್ಲ, ಯಾಕೋ ಟ್ಯೂಷನಿಗೆ ಹೋಗಕತ್ತಿಲ್ಲ, ಯಾಕೋ ಅವ ಅಭ್ಯಾಸ ಮಾಡಕತ್ತಿಲ್ಲ, ಎಲ್ಲೇ ಮಿಸ್ಟೇಕ್ ಆಗಕತ್ತೈತಿ ಅಂತ ತಿಳ್ಕೊಂಡು. ಇದು ಗಂಡು ಹುಡ್ರ ವಿಷಯ. ಹೆಣ್ಣು ಹುಡ್ರಿಗೆ ಹೆಂಗೈತಪ್ಪ ಅಂತ ತಿಳ್ಕೊಂಡ್ರೆ 100ಕ್ಕೆ 99ರಷ್ಟು ಹೆಣ್ಣು ಹುಡ್ರು ಅವು ನಾವು ಮುಂದೆ ಬರಬೇಕು ಅಂತ ತಿಳ್ಕೊಂಡು ಮುಂದೆ ಬರುವುದ್ರ ಸಲುವಾಗಿ ಹೆಚ್ಚು ನಾವು ಓದಬೇಕು, ನಾವು ಸಮಾಜದೊಳಗೆ ನಾವು ಯಾವುದರ ಒಂದು ಸ್ಥಾನವನ್ನು ಪಡಿಬೇಕು, ನಾವು ದುಡಿಲಿದ್ರೆ ಜಗತ್ತು ನಡೆಯಂಗಿಲ್ಲ, ನಮ್ಮ ಸಂಸಾರ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆ ಎಲ್ಲ ಹೆಣ್ಮಕ್ಳೊಳಗೆ ಐತಿ. ಆದರೆ ಗಂಡು ಹುಡ್ರೊಳಗಿಲ್ಲ. ಅದು ನಾಚಿಕೆ ಪಡ್ತಕ್ಕಂಥ ಒಂದು ವಿಷಯ. ಆದರೆ ನಾ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಯಾಕಂದ್ರೆ ಆಗಲೇ ಪ್ರಾಸ್ತಾವಿಕದೊಳಗೆ ನಾನು ಮಾತಾಡಿದ್ದೀನಿ. ಇವತ್ತಿನ ಈ ಒಂದು 15ನೇ ನೀಲಕಂಠೇಶ್ವರ ಉತ್ಸವ ಅತ್ಯಂತ ವೈಭವಪೂರ್ವಕವಾಗಿ ನಡಿಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಅಗತ್ಯವಾಗಿ ಮೂಡಿ ಬಂದೈತಿ. ಅದೇ ರೀತಿಯಾಗಿ ಕಳೆದ ಬಾರಿ ಹೋದ ವರ್ಷ ನಾವು ನೀಲಕಂಠೇಶ್ವರ ಉತ್ಸವವನ್ನು ಮಾಡಲಿಲ್ಲ. ಆ ಸಂದರ್ಭದೊಳಗೆ ನಮ್ಮ ಸಮಾಜದ ಹಿರಿಯರು ಅನೇಕರು ಅದರ ಬಗ್ಗೆ ನಮ್ಮಲ್ಲಿ ಪ್ರಸ್ತಾಪಿಸಿದರು, ಯಾಕೆ ಹಂಗೆ ಮೊಟಕುಗೊಳಿಸಿದ್ರಿ ಅಂತಂದು. ಅದಕ್ಕೆ ನನಗೊಂದು ವಿಷಯ ಅರ್ಥ ಆಗತ್ತೆ. ಹುಲಿ ಒಂದು ಹೆಜ್ಜೆ ಹಿಂದಿಟ್ಟೈತಿ ಅಂದ್ರೆ ಮುಂದೆ ಅದ್ಭುತವಾದಂಥ ಒಂದು ಸಾಧನೆ ಐತಿ ಅನ್ನೋದನ್ನು ನಮ್ಮ ಸಮಸ್ತ ಕುರಿನಿಸಟ್ಟಿ ಬಾಂಧವರು ಇವತ್ತು ತೋರಿಸಿಕೊಟ್ಟಾರ ಅನ್ನೋದು ಹೆಮ್ಮೆಯ ವಿಷಯ. ಅದಾದ ನಂತರ ನಮ್ಮ ಸಮಸ್ತ ಕುರಿನಿಶೆಟ್ಟಿ ಸಮಾಜದ ಹಿರಿಯರು ಯುವಕರಿಗೆ ಪ್ರೋತ್ಸಾಹ ಕೊಡ್ತಾರ ಅನ್ನೋದಾದ್ರೆ ಅದು ನನ್ನ ಮುಖಾಂತರ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಬ್ಯಾಂಕಿನ ಸದಸ್ಯರೊಳಗೆ ಅತ್ಯಂತ ಚಿಕ್ಕ ಸದಸ್ಯ ಅಂದ್ರೆ ನಾನು. ಆದರೆ ಇವತ್ತು ಆ ಒಂದು ಬ್ಯಾಂಕಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ನನ್ನಲ್ಲಿ ಆ ಒಂದು ಪ್ರೋತ್ಸಾಹ ತುಂಬಿ ಆ ಒಂದು ಬ್ಯಾಂಕು ಒಂದು 20-30 ಲಕ್ಷ ರೂಪಾಯಿ ವಹಿವಾಟಿತ್ತು. ಈ ವರ್ಷ 1/2 ಕೋಟಿ ಮೇಲೆ ವಹಿವಾಟನ್ನು ಮಾಡಲಿಕ್ಕೆ ನನ್ನಲ್ಲಿ ಪ್ರೋತ್ಸಾಹ ತುಂಬಿದ್ದು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ನಮ್ಮ ಯುವಕ ಮಿತ್ರರಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ಯಾವುದೇ ವಿಚಾರ ಮಾಡಿರಿ, ಯಾವುದೇ ಉದ್ಯೋಗ ಮಾಡಿರಿ, ಯಾವುದೇ ಒಂದು ಶಿಕ್ಷಣ ಕಲೀರಿ, ಹಾನೆಸ್ಟಾಗಿ ವಿಚಾರ ಮಾಡಿರಿ, ಪ್ರಥಮದೊಳಗೆ ಮಾಡಬೇಕಂತ ವಿಚಾರ ಮಾಡಿರಿ. ಆದ್ರೆ ಸಮುದಾಯದ ಬೆಂಬಲ ಇತ್ತಂದ್ರೆ ಎಲ್ಲರೂ ಬೆಳಿತೀವಿ, ಒಂದು ಉನ್ನತ ಸ್ಥಾನಕ್ಕೆ ಬರ್ತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಕೊತೀನಿ. ಯಾಕಂದ್ರೆ ನನ್ನ ಕ್ಷೇತ್ರಗಳು ಬೇರೆ ಬೇರೆ ಅದಾವು. ಮೊನ್ನೆ ಒಂದು ಸಂದರ್ಭದೊಳಗೆ ಒಂದು ಸುದ್ದಿ ಮಾಡೋ ಸಂದರ್ಭದೊಳಗೆ ನಾನೊಂದು ಸುದ್ದಿ ಮಾಡಿದ್ದೆ. ಆದರೆ ಆ ವಿಷಯ ಇಲ್ಲಿ ಪ್ರಸ್ತಾಪಿಸಬಾರ್ದು. 1 ಸೆಕೆಂಡ್ನೊಳಗೆ ಬೆಂಬಲ ಹೆಂಗೆ ಸಮಾಜದ ಬರ್ತಾ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟ್ ಅವರು ನಾನು ಯಾರ ಮೇಲೆ ವರದಿ ಮಾಡಿದ್ದೆ ಅವರು ನನ್ನ ಕೇಳಿದ್ದೇನಂತಂದ್ರೆ ಆ ಒಂದು ಸಮಾಜ ಯಾವುದು, ಸಮಾಜ ಸಣ್ಣದೈತೋ ದೊಡ್ಡದೈತೋ, ಈ ವಿಚಾರವಾಗಿ ನಮ್ಗೆ ಜನ ಒಂದು ಬೆಂಬಲವನ್ನು ಕೊಡ್ತಾರ, ನಮಗೆ ಒಂದು ಗೌರವವನ್ನು ಕೊಡ್ತಾರ ಅನ್ನೋದಕ್ಕೆ ನಾನೇ ಉದಾಹರಣೆ. ಆದ್ದರಿಂದ ನಮ್ಮೆಲ್ಲ ಯುವಕರು ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ಅದ್ಭುತವಾಗಿ ಕೆಲಸವನ್ನು ಮಾಡ್ಯಾರ. ಇವತ್ತು ನಮ್ಮ ಯುವಕರೊಳಗೆ ಅತ್ಯಂತ ಕಡಿಮೆ ಕೆಲಸ ಮಾಡಿದವು ಯಾರು ಇದ್ರೆ ನಾನಾ ಅಂತ ನನಗೆ ಅನ್ಸಾಕತ್ತೈತಿ. ಅದಕ್ಕಿಂತ ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡ್ಯಾರ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಿತರಿಗೆ ಗೌರವ ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈಗ ಮುಂದಿಂದು ಈಗಾಗಲೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಸಾಕಷ್ಟು ಸಲಹೆಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಈ ಒಂದು 15ನೇ ವರ್ಷದ ನೀಲಕಂಠೇಶ್ವರ ಉತ್ಸವದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಅಧ್ಯಕ್ಷರು ನೇಕಾರ ಕುರಿಚಟ್ಟಿ ಸಂಘದ ಅಧ್ಯಕ್ಷರಾದಂಥ ಗುರುಸಂತಪ್ಪ ದಂಡಿಯವರು ಒಂದು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಆ ಒಂದು ಕೇಂದ್ರ ಸಂಘದ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ಅದರ ಜೊತೆಗೆ ಆತ್ಮೀಯರಾದಂಥ ಶ್ರೀಯುತ ವೀರ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ಸಿದ್ದಣ್ಣ ಬಂಡಿಯವರು ಮಾತನಾಡುತ್ತಾ, ನೀವೆಲ್ಲ ಇಷ್ಟು ಜಾಣರಿದ್ದೀರಿ, ಒಂದು ಶಿಕ್ಷಣ ಸಂಸ್ಥೆಯನ್ನು ಯಾಕೆ ತೆಗಿಬಾರ್ದು ಅನ್ನುವಂಥ ಮಾತನ್ನು ಅವರು ನಮಗೆ ಹೇಳಿದರು. ಆ ಒಂದು ಅವರ ಕೋರಿಕೆಯನ್ನು ಆದಷ್ಟು ಬೇಗನೆ ನಮ್ಮ ಸಮಾಜದ ಯುವಕರು ಹಿರಿಯರು ಎಲ್ಲರ ಸಹಕಾರದೊಂದಿಗೆ ಆದಷ್ಟು ಬೇಗನೆ ಕುರುಂಶೆಟ್ಟಿ ಸಮಾಜದ ವತಿಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿತೀವಿ ಅಂತೇಳಿ ತಮಗೆ ಮಾತನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಅಕ್ಕನವರು ಶ್ರೀಮತಿ ಲಕ್ಷ್ಮೀ ಗೌಡರವರು ಮಾತನಾಡುತ್ತಾ ಮಹಿಳೆಯರನ್ನು ಯಾಕೆ ಈ ಒಂದು ನೀವು ತೊಡಗಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು.
ಒಂದು ಮಹಿಳಾ ಸಂಘವನ್ನು ನೀವು ತೆಗೀರಿ, ಆ ಒಂದು ಉದ್ಘಾಟನೆಗೆ ನಾನೇ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆ ಒಂದು ಯೋಚನೆಯನ್ನು ನಮಗದ, ಆ ಮಹಿಳಾ ಸಂಘವನ್ನು ರಚನೆ ಮಾಡಿ ಅದರ ಉದ್ಘಾಟನೆಗೆ ನಿಮ್ಮನ್ನು ಕರೆಸೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ. ಜೊತೆಗೆ ನಮ್ಮ ಹಿರಿಯರು ಡಾಕ್ಟರ್ ಮಾಳಿಗೆ ಅವರು ಮಾತನಾಡುತ್ತಾ SSLC PUC ಪಡೆದ ನಂತರ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳದವು, ತಜ್ಞರಿಂದ ಅವರಿಗೆ ಯಾಕೆ ತರಬೇತಿ ಕೊಡಬಾರ್ದು ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ಹೇಳಿದರು. ಅವ್ರು ಹೇಳಿದಂಥ ಏನಪ್ಪ ಅಂದ್ರೆ ನಾವೀಗಾಗಲೇ ಡಿಸೆಂಬರ್ದೊಳಗೆ ನಮ್ಮ ಸಮಾಜದಲ್ಲಿರುವಂಥ SSLC PUC ಮಕ್ಕಳಿಗೆ ತಜ್ಞರನ್ನು ಕರೆಸಿ ಅವರಿಗೆ ಪಾಲಕರಿಗೆ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸ್ಬೇಕನ್ನುವಂಥ ವಿಚಾರವನ್ನು ನಾವು ಹಾಕ್ಕೊಂಡಿವಿ. ಆ ಹಿರಿಯರು ಹೇಳ್ತಾ ಅದನ್ನು ಕೂಡ ನಾವು ನೆರವೇರಿಸ್ತೀವಿ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಅನೇಕ ಹಿರಿಯರು ಮಾತನಾಡುತ್ತಾ ಮೊದಲು ನಾವೇನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡ್ಬೇಕನ್ನುವಂಥ ಮಾತನ್ನು ಹೇಳಿದರು. ಆ ನಿಟ್ಟಿನೊಳಗೆ ತಂದೆ ತಾಯಿಗಳಿಗೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡೋದ್ರ ಜೊತೆಗೆ ಅವರ ಒಂದು ಉನ್ನತ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ನಾವೆಲ್ಲರೂ ಬಾಧ್ಯರಾಗೋಣ ಅಂತ ಮಾತನ್ನು ಹೇಳಿದ್ರ ಜೊತೆಗೆ ಈ ಒಂದು ಸಮಾಜ, ನಾನು ಎಷ್ಟೇ ದೊಡ್ಡವನಾದರೂ ಕೂಡ ಸಮಾಜಕ್ಕೆ ನಾನು ಚಿಕ್ಕವನೇ. ಆ ನಿಟ್ಟಿನೊಳಗೆ ಸಮಾಜ ದೊಡ್ಡದು, ನಾ ಎಷ್ಟೇ ಶ್ರೀಮಂತ ಇದ್ದರೂ ಕೂಡ ಸಮಾಜ ಮುಂದೆ ನಾನು ಚಿಕ್ಕವ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಒಂದುಗೂಡಿಕೊಂಡು ಈ ಒಂದು ಸಮಸ್ತ ಕುರುವಿನ ಶೆಟ್ಟಿ ಸಮಾಜವನ್ನು ಮುನ್ನಡೆಸೋಣ. ತಮ್ಮೆಲ್ಲರ ಸೇವಕ ನಾನು, ನೀವೆಲ್ಲರೂ ಸೇರಿ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ತಮಗೆಲ್ಲರಿಗೂ ಸೇವಕನಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಸಲಹೆ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಸಾಕಷ್ಟು ಯೋಜನೆಗಳನ್ನು ಆಲೋಚನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ ಮಕ್ಕಳಿಗೆ ಸ್ಪರ್ಧಾ ಚಟುವಟಿಕೆ ನಡೆಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡೋದು, ಒಟ್ಟು ಈ ಒಂದು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಆಗ್ಬಾರ್ದು. ವರ್ಷದಲ್ಲಿ 4 ರಿಂದ 5 ಕಾರ್ಯಕ್ರಮಗಳನ್ನು ಈ ಸಮಸ್ತ ಕುರುವಿನ ಶೆಟ್ಟಿ ಸಮಾಜದ ವತಿಯಿಂದ ಮಾಡಬೇಕನ್ನುವಂಥ ವಿಚಾರವನ್ನು ನಾವು ಹೊಂದಿದ್ದೇವೆ. ಅದಕ್ಕೆ ತಾವೆಲ್ಲ ಹಿರಿಯರು, ಮಾರ್ಗದರ್ಶಕರು ಹಾಗೂ ಯುವಕರು ಎಲ್ಲರೂ ಕೂಡ ಒಳ್ಳೆಯ ಸಾಥನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲೇಬೇಕು. ಏನಂದ್ರೆ ನಮ್ಮ ಸಲಹಾ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಆ ಒಂದು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನನಗಿಂತ ವಯಸ್ಸಿನಲ್ಲಿ ಹಿರಿಯರಿದ್ದರೂ ಕೂಡ ಬಂದು ಆ ಹೇಳಿದಂಥ ಕೆಲಸವನ್ನು ಮಾಡಿದ್ದರ ಪ್ರಯುಕ್ತ ಇವತ್ತು ಈ ಒಂದು ಅದ್ಭುರಿಯಾದ ಕಾರ್ಯಕ್ರಮ ನಡೀತು. ಜೊತೆಗೆ ನಮ್ಮ ಯುವಕ ಮೇಳದ ಅಧ್ಯಕ್ಷರು 60 ಜನ ಯುವಕರನ್ನು ಕಟ್ಟಿಕೊಂಡು ಅವರಿಗೆ ಕೆಲಸಗಳನ್ನು ಹಂಚಿಕೊಟ್ಟು ಅವರಿಂದ ಒಳ್ಳೆಯ ಕೆಲಸಗಳನ್ನು ತೆಗೆದುಕೊಂಡ್ರು. ಅದು ಏನಾಗತ್ತಪ್ಪ ಅಂದ್ರೆ ನಮ್ಗೆ ಭಾಳ ಅನುಕೂಲ ಆಯಿತು. ಇದರ ಜೊತೆಗೆ ಇಲ್ಲಿರುವಂಥ ಹಿರಿಯರು ನಮಗೆ ಸದಾ ಮಾರ್ಗದರ್ಶಕರಾಗಿ ಎಲೆಮರೆ ಕಾಯಿಗಳಾಗಿ ಸಾಕಷ್ಟು ಜನ ಕೆಲಸವನ್ನು ಮಾಡಿದ್ದಾರೆ. ಅದರ ಉದಾಹರಣೆಗಾಗಿ ನಮ್ಮ ರವಿ ಹೊನ್ನಾಲ್ ಅವರ ಹೆಸರು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ